ಹೊಸ ಮನೆ, ಹೊಸ ನೆನಪುಗಳು. ಕೆಲವೊಮ್ಮೆ ಹೊಸ ಆರಂಭಗಳ ನಡುವೆ ಹಳೆಯ ಕಥೆಗಳು ನಮ್ಮನ್ನು ಹುಡುಕುತ್ತವೆ. ನಿಧಿ ಮತ್ತು ಆಂಜಿ ತಮ್ಮ ಹೊಸ ಮನೆಗೆ ಕಾಲಿಟ್ಟಾಗ ಅವರಿಗೆ ಗೊತ್ತಿರಲಿಲ್ಲ, ಆ ಮನೆಯೊಳಗೆ ಒಂದು ಹಳೆಯ ಕಥೆ ಅವರಿಗಾಗಿ ಕಾಯುತ್ತಿದೆ ಎಂದು. ಒಂದು ದಿನ ಮನೆ ಸ್ವಚ್ಛಗೊಳಿಸುತ್ತಿದ್ದ ನಿಧಿಗೆ ಧೂಳಿನಿಂದ ಮುಚ್ಚಲ್ಪಟ್ಟ ಒಂದು ಹಳೆಯ ಕೈಬರಹದ ಪುಸ್ತಕ ಸಿಕ್ಕಿತು. ಅವಳು ನಿಧಾನವಾಗಿ ಪುಟಗಳನ್ನು ತಿರುಗಿಸಿದಳು. ಮಸುಕಾದ ಅಕ್ಷರಗಳು, ಹಳೆಯ ಪುಟಗಳು, ಆದರೆ ಪ್ರತಿಯೊಂದು ಸಾಲಿನಲ್ಲೂ ಒಂದು ಜೀವಂತ ಕಥೆ. ಇದು ಯಾರ ಪುಸ್ತಕ ಇರಬಹುದು? ಎಷ್ಟು ಪ್ರೇರಣಾದಾಯಕವಾಗಿದೆ ಎಂದು ಅವಳು ಆಶ್ಚರ್ಯಪಟ್ಟಳು. ತಕ್ಷಣವೇ ಅವಳು ಓಡಿಕೊಂಡು ತನ್ನ ಅಣ್ಣನನ್ನು ಕರೆದಳು. ಆಂಜಿಯು ಪುಸ್ತಕವನ್ನು ನೋಡಿ ಪುಟಗಳನ್ನು ತಿರುಗಿಸಿದಂತೆ ಒಂದು ಜೀವನ ಅವರ ಮುಂದೆ ತೆರೆದಂತಾಯಿತು. ಪುಸ್ತಕದ ಒಳಗೆ ಒಂದು ಹೆಸರು ಮತ್ತು ಒಂದು ದೂರವಾಣಿ ಸಂಖ್ಯೆ ಇತ್ತು. ಅವರೇ ಗಾಯತ್ರಿ ಬಿಚ್ಕಲ್. ನಿಧಿ ಆ ಸಂಖ್ಯೆಗೆ ಕರೆ ಮಾಡಿದಳು. ಅತ್ತಿಂದ ಬಂದ ಧ್ವನಿ ಅವರ ಹುಡುಕಾಟಕ್ಕೆ ದಾರಿ ತೋರಿಸಿತು. ಈ ಕಥೆ ತೇಜಸ್ವಿನಿ ಅವರ ನಿಜ ಜೀವನದ ಮೇಲೆ ಇದೆ. ಅವರು ಬೆಳಗಾವಿ ಜಿಲ್ಲೆಯ ನಿಟ್ಟೂರಿನಲ್ಲಿ ಇರುತ್ತಾರೆ. ಅವರಿಬ್ಬರು ಪ್ರಯಾಣಕ್ಕೆ ಹೊರಟರು. ಬೆಳಗಾವಿ ತಲುಪಿದ ನಂತರ ಅವರು ನಿಟ್ಟೂರಿನ ದಾರಿಯನ್ನು ಹಿಡಿದರು. ಬಹಳ ಹುಡುಕಾಟದ ನಂತರ ಅವರಿಗೆ ತೇಜಸ್ವಿನಿಯವರು ಭೇಟಿಯಾದರು. ಅವರು ಹೇಳಿದ ಕಥೆ ಪುಸ್ತಕದ ಪದಗಳಿಗೆ ಜೀವ ತುಂಬಿದಂತಾಯಿತು. ಅರ್ಧದಲ್ಲೇ ನಿಂತಿದ್ದ ಕಥೆ ಅಲ್ಲಿ ಸಂಪೂರ್ಣವಾಗಬೇಕೆಂದು ಕಾಯುತ್ತಿತ್ತು. ಮನೆಗೆ ಹಿಂದಿರುಗಿದ ನಂತರ ಆಂಜಿ ಒಂದು ನಿರ್ಧಾರ ತೆಗೆದುಕೊಂಡ. ಅರ್ಧದಲ್ಲಿ ನಿಂತಿದ್ದ ಪುಸ್ತಕವನ್ನು ಪೂರ್ಣಗೊಳಿಸಬೇಕು ಎಂದು ಅವನು ಬರೆಯಲು ಆರಂಭಿಸಿದ. ಅದು ಕೇವಲ ಬರಹವಲ್ಲ, ಒಂದು ಜೀವನದ ಗೌರವ. ಪ್ರತಿ ಪದವೂ ಜವಾಬ್ದಾರಿಯಾಯಿತು, ಪ್ರತಿ ಪುಟವೂ ಒಂದು ನೆನಪು. ಕೆಲ ತಿಂಗಳ ನಂತರ ಅರ್ಧದಲ್ಲಿ ನಿಂತಿದ್ದ ಕೈಬರಹ ಒಂದು ಸಂಪೂರ್ಣ ಪುಸ್ತಕವಾಗಿ ರೂಪುಗೊಂಡಿತು. ಆ ಪುಸ್ತಕವನ್ನು ತೇಜಸ್ವಿನಿ ಅವರಿಗೆ ನೀಡಿದಾಗ ಅವರ ಕಣ್ಣುಗಳಲ್ಲಿ ಕಾಣಿಸಿಕೊಂಡ ಸಂತೋಷ ಅದೇ ಕಥೆಯ ನಿಜವಾದ ಅಂತ್ಯವಾಗಿತ್ತು. ಕೆಲ ಕಥೆಗಳು ಮುಗಿಯುವುದಿಲ್ಲ, ಅವು ಮುಂದುವರಿಯುತ್ತವೆ. ಒಂದು ಹಳೆಯ ಪುಸ್ತಕದಿಂದ ಆರಂಭವಾದ ಕಥೆ ಇಂದು ಹೊಸ ಪುಸ್ತಕವಾಗಿ ಜೀವಂತವಾಗಿದೆ. ಒಂದು ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಬದುಕಿನ ಕಥೆ. ತೇಜಸ್ವಿನಿ ಅವರ ನಿಜ ಜೀವನದ ಕಥೆ. ಆಂಜಿ ನಾಯಕ್ ಬರೆಯಲ್ಪಟ್ಟ ಬದುಕಿನ ಪ್ರತಿಧ್ವನಿ. ಹಕ್ಕುದಾರರು ಗಾಯತ್ರಿ ಬಿಚ್ಕಲ್. ಒಂದು ಹಳೆಯ ಕೈಬರಹದ ಪುಟಗಳಿಂದ ಆರಂಭವಾದ ಪ್ರಯಾಣ ಇಂದು ಮುದ್ರಿತ ಪುಸ್ತಕವಾಗಿ ಅನೇಕ ಹೃದಯಗಳಿಗೆ ತಲುಪುತ್ತಿದೆ. ಇದು ಕೇವಲ ಒಂದು ಪುಸ್ತಕವಲ್ಲ, ಒಂದು ಬದುಕಿನ ಪ್ರತಿಧ್ವನಿ.